ಬಿಹಾರದಲ್ಲಿ ಇವತ್ತು ಮಹತ್ವವಾದಂಥ ದಿನ. ಬಿಹಾರದ ವಿಶ್ವಾಸ ಮತವನ್ನ ಗೆದ್ದಿದ್ದಾರೆ. ಇಲ್ಲಿ ಗಮನಿಸ್ತಿದ್ದಂಗೆ ನಾವು ವಿಶ್ವಾಸ ಮತವನ್ನ ನಿತೀಶ್ ಕುಮಾರ್ ಅವರು ಗೆದ್ದಿದ್ದಾರೆ. ಬಹುಮತವನ್ನ ಸಾಬೀತುಪಡಿಸಿದ್ದಾರೆ ಬಿಹಾರದ ಸಿಎಂ ನಿತೀಶ್. 129 ಮತಗಳಿಂದ ವಿಶ್ವಾಸ ಮತವನ್ನ ಸಾಬೀತುಪಡಿಸಿದ್ದಾರೆ ನಿತೀಶ್ ಕುಮಾರ್. ನಿತೀಶ್ ವಿಶ್ವಾಸ ಮತ ಯಾಚನೆಗೆ ಆರ್ಜೆಡಿ ಸಭಾತ್ಯಾಗವನ್ನ ಮಾಡಿದೆ. ನಿತೀಶ್ ಕುಮಾರ್ಗೆ ಹೆಚ್ಚುವರಿ 4 ಮತಗಳು ಕೂಡ ಬಿದ್ದಿದೆ. ಆ ಮೂಲಕ ಏನು ಬಿಹಾರದಲ್ಲಿ ರಾಜಕೀಯವಾದಂಥ ಮನ್ವಂತರ ಏನು ಸೃಷ್ಟಿಯಾಗಿತ್ತು, ಕಾಂಗ್ರೆಸ್ ಜೊತೆಯಲ್ಲಿ ಅಲೈನ್ಸ್ ಮತ್ತು ಏನು ಎಡರಂಗಗಳ ಅಲೈನ್ಸ್ ಏನು ನಿತೀಶ್ ಕುಮಾರ್ ಮಾಡಿಕೊಂಡಿದ್ರು, ಅದರಿಂದ ಹೊರಗಡೆ ಬಂದು BJPಯ NDA ಮೈತ್ರಿಕೂಟದ ಜೊತೆ ಸೇರಿಕೊಂಡ್ರು. ಆ ಮೂಲಕ ವಿಶ್ವಾಸ ಮತವನ್ನು ಸೂಚಿಸೋದಕ್ಕೆ ಇವತ್ತು ಅವಕಾಶ ಇತ್ತು. ಅದನ್ನು ಈಗ ನಿತೀಶ್ ಕುಮಾರ್ ಮಾಡಿ ಗೆದ್ದಿದ್ದಾರೆ. ಬಹುಮತವನ್ನು ಸಾಬೀತುಪಡಿಸಿದ್ದಾರೆ ಬಿಹಾರದ ಸಿಎಂ ನಿತೀಶ್ ಕುಮಾರ್. 129 ಮತಗಳಿಂದ ವಿಶ್ವಾಸ ಮತವನ್ನು ಸಾಬೀತುಪಡಿಸಿದ್ದಾರೆ ನಿತೀಶ್ ವಿಶ್ವಾಸ ಮತ ಯಾಚನೆಗೆ ಆರ್ಜೆಡಿ ಸಭಾತ್ಯಾಗವನ್ನು ಮಾಡಿದೆ. ಹೆಚ್ಚುವರಿಯಾಗಿ 4 ಮತಗಳು ಕೂಡ ಬಿದ್ದಿದೆ. ಆ ಮೂಲಕ NDA ಮೈತ್ರಿಕೂಟದ ಜೊತೆಗೆ ಬಿಜೆಪಿಯ ಒಂದು ಬೆಂಬಲದ ಜೊತೆಗೆ ಬಿಹಾರದಲ್ಲಿ ಇನ್ಮುಂದೆ NDA ಮೈತ್ರಿಕೂಟ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ನೇತೃತ್ವದಲ್ಲಿ NDA ಮೈತ್ರಿಕೂಟ. ಮುಖ್ಯಮಂತ್ರಿಗಳಾಗಿ ನಿತೀಶ್ ಕುಮಾರ್, BJPಯಿಂದ ಉಪಮುಖ್ಯಮಂತ್ರಿಯಾಗಿ BJPಯ ನಾಯಕರು. ಆ ಮೂಲಕ ಒಂದು ರೀತಿಯಲ್ಲಿ ಈ ಹಿಂದೆ BJP ಜೊತೆಯಲ್ಲಿದ್ದರು, ಮತ್ತೆ ಅವರು ಎಡರಂಗ ಮತ್ತು ಕಾಂಗ್ರೆಸ್ ಜೊತೆಯಲ್ಲಿ ಸೇರಿಕೊಂಡ್ರು. ಈಗ ಅಗೈನ್ ಮತ್ತೆ BJP ಜೊತೆಯಲ್ಲಿ ಸೇರುವ ಮೂಲಕ NDA ಮೈತ್ರಿಕೂಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಗೂ ಕೂಡ ಅವರು NDA ಜೊತೆಗೇನೆ ಇರ್ತಾರೆ. ಆ ಮೂಲಕ ಬಿಹಾರದಲ್ಲಿ ಕಾಂಗ್ರೆಸ್ ಏನೋ ಮೋಡಿ ಮಾಡೇ ಬಿಡ್ತು ಅನ್ನೋ ಲೆಕ್ಕಾಚಾರ ಎಲ್ಲ ಇತ್ತು ಕೂಡ. ಆದರೆ ಅದೆಲ್ಲದರ ಹೊರತಾಗಿ ಈಗ ನಿತೀಶ್ ಕುಮಾರ್ ಮತ್ತೆ BJP ಜೊತೆಯಲ್ಲಿ ಸೇರಿಕೊಂಡು ವಿಶ್ವಾಸ ಮತವನ್ನು ಇವತ್ತು ಸಾಬೀತು ಮಾಡಿದ್ದಾರೆ. ಶಾಲೆಯಲ್ಲಿ ಪಾಠ ಮಾಡುವಂತಹ ಸಂದರ್ಭದಲ್ಲಿ ಶ್ರೀರಾಮನ ವಿರುದ್ಧವಾಗಿ ಅವಹೇಳನಕಾರಿಯಾದಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಂತಹ ಶಿಕ್ಷಕಿಯನ್ನು ಈಗ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಅದು ಶಾಲಾ ಆಡಳಿತ ಮಂಡಳಿಯಿಂದ ಮಂಗಳೂರಿನಲ್ಲಿ ನಡೆದಿದ್ದಂತಹ ಘಟನೆ ಇದು. ಆ ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ ಆ ಶಿಕ್ಷಕಿಯನ್ನು ಶಾಲೆಯ ಆಡಳಿತ ಮಂಡಳಿ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿದೆ. ಪೋಷಕರ ಮುಂದೆ ಅಮಾನತು ಮಾಡಿರೋದಾಗಿ ಘೋಷಣೆ ಮಾಡಿದ್ದಾರೆ ಆಡಳಿತ ಮಂಡಳಿಯ ಅಧಿಕಾರಿಗಳು. ಶಾಲಾ ಮುಂಭಾಗ ವಿದ್ಯಾರ್ಥಿಗಳು ಜೈ ಶ್ರೀರಾಮ್ ಅಂತೇಳಿ ಘೋಷಣೆಯನ್ನು ಕೂಡ ಕೂಗಿದ್ದಾರೆ. ಶಾಲಾ ವಿದ್ಯಾರ್ಥಿಗಳಿಂದ ರಾಮಧ್ವಜ ಹಿಡಿದು ಸಂಭ್ರಮವನ್ನು ಕೂಡ ಪಡಲಾಗಿದೆ. ಯಾವಾಗ ಮಂಗಳೂರಿನ ಸಂತ ಜೆರೋಸ ಶಾಲೆಯ 2 ಶಿಕ್ಷಕರು ಸಸ್ಪೆಂಡ್ ಆಗಿರುವಂಥದ್ದು. 2 ಶಿಕ್ಷಕಿ ಪ್ರಭಾ ಹಾಗೂ ಶಿಕ್ಷಕ ಸ್ಟೀವನ್ ಇಬ್ಬರನ್ನು ಕೂಡ ಆಡಳಿತ ಮಂಡಳಿ ಅಮಾನತನ್ನ ಮಾಡಿ ಆದೇಶವನ್ನು ಹೊರಡಿಸಿದೆ. ಪಟ್ಟು ಹಿಡಿದು ಕೂತಿದ್ರು ವಿದ್ಯಾರ್ಥಿಗಳು, ಅಮಾನತು ಮಾಡಿ ಅಂತೇಳಿ. ಶ್ರೀರಾಮನ ವಿರುದ್ಧವಾಗಿ ಅವಹೇಳನ ಆರೋಪವನ್ನ ಮಾಡಿದ್ರು ಪಾಠ ಮಾಡಬೇಕಾದ್ರೆ. ಈ ಆರೋಪ ಕೇಳಿ ಬರ್ತಾ ಇದ್ದಂತೆ, ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು. ಮಂಗಳೂರಿನ ಸಂತ ಜೆರೋಸ ಶಾಲೆಯಲ್ಲಿ ಈ ಘಟನೆ ಕೂಡ ನಡೆದಿತ್ತು. ಈಗ ಜೆರೋಸ ಶಾಲೆಯ 2 ಶಿಕ್ಷಕರು ಸಸ್ಪೆಂಡ್ ಆಗಿದ್ದಾರೆ. ಪ್ರಭಾ ಶಿಕ್ಷಕಿ ಹಾಗೂ ಶಿಕ್ಷಕ ಸ್ಟೀಫನ್ ಇಬ್ಬರನ್ನು ಕೂಡ ಅಮಾನತು ಮಾಡಿ ಶಾಲೆಯ ಆಡಳಿತ ಮಂಡಳಿ ಆದೇಶವನ್ನು ಹೊರಡಿಸಿದೆ. ಯಾವಾಗ ಸಸ್ಪೆಂಡ್ ಮಾಡಲಾಗಿದೆ ಅನ್ನುವ ಘೋಷಣೆಯನ್ನು ಮಾಡ್ತಾರೋ ಅಲ್ಲಿ ತಕ್ಷಣ ಅಲ್ಲಿದ್ದಂಥ ವಿದ್ಯಾರ್ಥಿಗಳು ಜೈ ಶ್ರೀರಾಮ್ ಅಂತ ಹೇಳಿ ಕೂಗ್ತಾರೆ. ರಾಮಧ್ವಜವನ್ನು ಹಿಡಿದು ಸಂಭ್ರಮವನ್ನು ಕೂಡ ಪಟ್ಟಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಅಲ್ಲಿ ವಿದ್ಯಾರ್ಥಿಗಳು ಸಂಭ್ರಮವನ್ನು ಪಡ್ತಿದ್ದಾರೆ ಅಂತೇಳಿ. ನೋಡಿ, ಒಂದು ಶಾಲೆಯಲ್ಲಿ ಯಾವುದೇ ಒಂದು ವಿಚಾರವನ್ನು ಮಕ್ಕಳಿಗೆ ತಿಳಿ ಹೇಳಬೇಕಾದ್ರೆ ಶಿಕ್ಷಕರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಇದೊಂದು ತಕ್ಕ ಪಾಠ. ಶಿಕ್ಷಕರು ಕೂಡ ಪಾಠವನ್ನು ಕಲಿಬೇಕಾಗತ್ತೆ ಕೆಲವೊಂದು ಸಂದರ್ಭದಲ್ಲಿ. ನೋಡಿ, ಇವತ್ತು ಇಡೀ ದೇಶ ವಿದೇಶಗಳಲ್ಲಿ ಜೈ ಶ್ರೀರಾಮ್ ಅನ್ನುವ ಘೋಷಣೆ ಮೊಳಗ್ತಾ ಇದೆ. ನೂರಾರು ವರ್ಷಗಳ ಹೋರಾಟಕ್ಕೆ ಸಿಕ್ಕಿರುವಂಥ ಜಯ ಅದು. ಒಂದು ಕಡೆ ಶ್ರೀರಾಮ ಮಂದಿರದ ಉದ್ಘಾಟನೆ ಆದ ಬಳಿಕ ಲಕ್ಷಾಂತರ ಭಕ್ತರು ಈಗ ಅಲ್ಲಿಗೆ ಭೇಟಿ ಕೊಡ್ತಾರೆ. ಇಂಥ ಸಂದರ್ಭದಲ್ಲಿ ಈ ಶಿಕ್ಷಕಿ ಈ ರೀತಿಯಾಗಿ ಅವಹೇಳನ ರೀತಿಯಲ್ಲಿ ಹೇಳಿಕೆಯನ್ನು ಪಾಠದ ರೀತಿಯಲ್ಲಿ ಮಾಡೋದು ತಪ್ಪು. ಸೊ ಇದು ಒಂದು ಸ್ಪಷ್ಟ ಸಂದೇಶ ಕೂಡ ರವಾನೆ ಆಗಿದೆ. ಇಬ್ಬರು ಶಿಕ್ಷಕ ಹಾಗೂ ಶಿಕ್ಷಕಿಯನ್ನು ಸಸ್ಪೆಂಡ್ ಮಾಡಲಾಗಿದೆ. ನೋಡಿ, ದೃಶ್ಯಾವಳಿ ನೋಡಿ,
ಅಲ್ಲಿ ಹನುಮಧ್ವಜವನ್ನು ಹಿಡಿದುಕೊಂಡು ಅಲ್ಲಿ ವಿದ್ಯಾರ್ಥಿಗಳು ಸಂಭ್ರಮವನ್ನು ಪಡ್ತಿದ್ದಾರೆ. ಜೈ ಶ್ರೀರಾಮ್ ಅಂತೇಳಿ ಘೋಷಣೆಯನ್ನು ಕೂಡ ಕೂಗ್ತಾ ಇದ್ದಾರೆ. ಸೊ ಈಗ ಪಾಠ ಮಾಡುವ ಸಂದರ್ಭದಲ್ಲಿ ಇನ್ನು ಮುಂದೆ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಎಚ್ಚರಿಕೆಯಿಂದ ಪಾಠವನ್ನು ಮಾಡ್ತಾರೆ. ಕೆಲವೊಂದು ವಿಚಾರಗಳನ್ನು ಹೇಳಬೇಕಾಗುತ್ತೆ, ಆದರೆ ಅವಹೇಳನ ಮಾಡ್ತಾರೆ. ಹೇಳಿಕೆಗಳು ವಿಚಾರಧಾರೆ ಆಗಿರಬೇಕು, ಅವಹೇಳನ ರೀತಿಯಲ್ಲಿ ಇರಬಾರ್ದು ಅನ್ನೋದು ಈಗ ಇಡೀ ರಾಜ್ಯಕ್ಕೆ ಒಂದು ಸ್ಪಷ್ಟ ಸಂದೇಶ ರವಾನೆ ಆದಂತೆ ಕಂಡು ಬರ್ತದೆ. ಯಾಕಂದರೆ ನೋಡಿ, ಶಾಲೆಯ ಆಡಳಿತ ಮಂಡಳಿ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಅದು ಇಬ್ಬರನ್ನು, ಶಿಕ್ಷಕಿ ಪ್ರಭಾ ಹಾಗೂ ಶಿಕ್ಷಕ ಸ್ಟೀಫನ್ ಇಬ್ಬರನ್ನು ಕೂಡ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದೆ. ಯಾವಾಗ ಈ ಒಂದು ಆದೇಶ ಹೊರಬಿತ್ತೋ ತಕ್ಷಣ ಶಾಲಾ ಮುಂಭಾಗ ವಿದ್ಯಾರ್ಥಿಗಳು ಜೈ ಶ್ರೀರಾಮ್ ಅಂತೇಳಿ ಘೋಷಣೆ ಕೂಗಿದ್ದಾರೆ. ರಾಮಧ್ವಜವನ್ನು ಹಿಡಿದುಕೊಂಡು ಸಂಭ್ರಮ ಪಟ್ಟಿದ್ದಾರೆ. ನೋಡಿ, ಇವತ್ತು ಶಾಲೆಗಳಲ್ಲಿ ಪಾಠ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳು ಶಿಕ್ಷಕರು ಏನು ಹೇಳ್ತಾರೋ ಅದೇ ವೇದ ವಾಕ್ಯ ಅಂತ ಅಂದ್ಕೊಂಡಿರ್ತಾರೆ. ಅದನ್ನು ಅವರೆಲ್ಲರೂ ಕೂಡ ನಂಬ್ತಾರೆ. ಹಾಗಾಗಿ ಅವರು ಪಾಠ ಮಾಡುವಾಗ ಬಹಳ ಜಾಗರೂಕತೆಯಿಂದ ಪಾಠ ಮಾಡಬೇಕು, ಬಹಳ ಜಾಗೃತಿಯನ್ನು ಮೂಡಿಸುವ ಕೆಲಸಗಳಾಗಬೇಕು. ಅದನ್ನು ಬಿಟ್ಟು ಪ್ರಚೋದನಕಾರಿಯಾದಂತಹ ಪಾಠವನ್ನು ಮಾಡೋದಾಗಲಿ, ಅವಹೇಳನ ರೀತಿಯಲ್ಲಿ ಪಾಠಗಳನ್ನು ಮಾಡೋದು ತುಂಬ ತಪ್ಪು ಅನ್ನೋದು ಈಗ ಇಬ್ಬರಿಗೂ ಕೂಡ ಅರಿವಾಗಿದೆ. ಹಾಗಾಗಿ ಶಾಲಾ ಆಡಳಿತ ಮಂಡಳಿ ಅವರನ್ನು ಅಮಾನತು ಕೂಡ ಮಾಡಲಾಗಿದೆ. ನೋಡಿ, ಇನ್ನು ಶಾಸಕ ವೇದವ್ಯಾಸ್ ಅವರು ಕೂಡ ಗರಂ ಆಗಿದ್ದಾರೆ ಶಾಲಾ ಆಡಳಿತ ಮಂಡಳಿಯ ವಿರುದ್ಧವಾಗಿ. ಯಾವಾಗ ಈ ವಿಚಾರ ಬೆಳಕಿಗೆ ಬಂತೋ ಪ್ರತಿಯೊಬ್ಬರು ಕೂಡ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಶಾಸಕ ವೇದವ್ಯಾಸ್ ಅವರು ಕೂಡ ಈಗ ವೇದವ್ಯಾಸ್ ಕಾಮತ್ ಅವರು ಕೂಡ ಗರಂ ಆಗಿರುವಂಥದ್ದು. ಸರ್ಕಾರ ಶಿಕ್ಷಕಿ ಮತ್ತು ಶಾಲೆಯನ್ನು ರಕ್ಷಣೆ ಮಾಡೋ ಕೆಲಸ ಮಾಡಬಾರ್ದು ಅಂತ ಹೇಳಿ ಅವರು ಗರಂ ಆಗಿದ್ದಾರೆ. ಹಾಗೆ ಮಾಡಿದ್ರೆ ಇಡೀ ಹಿಂದೂ ಸಮಾಜ ತಿರುಗಿ ಬೀಳಲಿದೆ ಅನ್ನುವ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಕ್ರಮ ಆಗದೇ ಇದ್ದರೆ ಪ್ರತಿಭಟನೆ, ಧರಣಿ, ಗಲಾಟೆ ನಡೆಯುತ್ತೆ. ನೀವು ತನಿಖೆ ಮಾಡಿ ತಕ್ಷಣ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಪೊಲೀಸ್ ಇಲಾಖೆ ದೂರು ಪಡೆದಿದೆ, ಆದರೆ ನಿಮ್ಮ ವರದಿ ಮೇಲೆ ಕ್ರಮ ಆಗಲಿದೆ. ಕಾಂಗ್ರೆಸ್ನವರು ಬಂದು ಶಾಲೆಯನ್ನು ರಕ್ಷಣೆ ಮಾಡಿದ್ರೆ ನಾವು ಬಿಡೋದಿಲ್ಲ. ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಶಾಸಕ ವೇದವ್ಯಾಸ್ ಕಾಮತ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಒಂದು ಕಡೆ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.